ಅವರು ಮುಂದುವರಿದಂತೆ ಬಿಜೆಪಿ ನಾಯಕರನ್ನು ಕೂಡ ಮಾತನಾಡಿದ್ದಾರೆ, ಅವರ ವಿರುದ್ಧ ಕೂಡ ಮಾತನಾಡಿದ್ದಾರೆ. ಆರ್ ಅಶೋಕ್ ಮತ್ತು ಸಿ.ಟಿ. ರವಿ ನಮ್ಮ ಜನರನ್ನ ಪ್ರಚೋದನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಸ್ಥಳೀಯ ಶಾಸಕರ ಫ್ಲೆಕ್ಸ್ ಅನ್ನ ಕೀಳಿಸಿದ್ದಾರೆ. ಕುರುಬ ಸಂಘಕ್ಕೆ ಬಸ್ಗಳಿಗೆ ಕಲ್ಲು ಹೊಡೆದಿದ್ದಾರೆ. ಸಿ.ಟಿ. ರವಿ ನಿಮ್ಮ ರೀತಿ ನಾವು ಶಾಪ ಹಾಕಲ್ಲ, ಮಂಡ್ಯ ಈ ಜಿಲ್ಲೆಯ ಜನ ನಿಮ್ಮನ್ನ ಕ್ಷಮಿಸಲ್ಲ ಅಂತ ಬಿಜೆಪಿ ನಾಯಕರ ವಿರುದ್ಧವೂ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಸರ್ಕಾರ, ಜಿಲ್ಲಾಡಳಿತ ಕಾನೂನುಬದ್ಧವಾಗಿ ಏನನ್ನ ಮಾಡಬೇಕೋ ಅದನ್ನು ಮಾಡಿದೆ. ನಿಮ್ಮ ಹೋರಾಟ ಯಾವುದು ವಿರುದ್ಧ ಇದೆ? ನಿಮ್ಮ ಹೋರಾಟ ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದನ್ನು ಸ್ಪಷ್ಟಪಡಿಸಬೇಕು. ನಿಮ್ಮ ಹೋರಾಟ ನಮಗೆ ಕಾಣಿಸ್ತಕ್ಕಂಥದ್ದು ಇವತ್ತು ಕೆರಗೋಡಿನಲ್ಲಿ ಪಂಚಾಯಿತಿ ಆವರಣದಲ್ಲಿರ್ತಕ್ಕಂಥ ತ್ರಿವರ್ಣ ಧ್ವಜವನ್ನು ಕೆಳಕ್ಕಿಳಿಸಿ ಅನ್ನೋ ಒಂದು ಹೋರಾಟಕ್ಕೆ ನೀವು ಇಳಿದಿರೋ ಹಾಗೆ ಕಾಣುತ್ತೆ. ಮೊನ್ನೆ ಅಧಿಕೃತ ವಿರೋಧ ಪಕ್ಷ ನಾಯಕರು ಅಶೋಕರು ಬಂದಿದ್ದಾರೆ. ಅಶೋಕರಿಗೆ ನಾನು ಯಾವ ರೀತಿಯಲ್ಲಿ ಹೇಳಬೇಕೋ ಗೊತ್ತಿಲ್ಲ. ಒಬ್ಬರು ಜವಾಬ್ದಾರಿ ಶಾಡೋ ಮುಖ್ಯಮಂತ್ರಿ, ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು ಈ ಒಂದು ವಿಚಾರದಲ್ಲಿ ಬಂದು ತಾವು ಹೋರಾಟಕ್ಕೆ ನಾಂದಿ ಮಾಡಿದ್ದೀರ. ರಾಷ್ಟ್ರದ ಮಾಜಿ ಜನರಲ್ ಸೆಕ್ರೆಟರಿ, ಪ್ರಧಾನ ಕಾರ್ಯದರ್ಶಿಗಳು ಸಿ.ಟಿ. ರವಿ, ಸಾಕು ನಿಮ್ಮ ಹೋರಾಟ ಇರಲಿ, ಆದರೆ ನಿಮ್ಮ ಹೋರಾಟ ಇಂಥ ಪ್ರಜಾಪ್ರಭುತ್ವದ ಸಂವಿಧಾನದ ವಿಚಾರದಲ್ಲಿ ನೀವು ಆಟ ಆಡ್ತಕ್ಕಂಥದ್ದು ಬೇಡ, ಒಳ್ಳೆಯದಲ್ಲ. ನಿನ್ನೆ ಉದ್ದಕ್ಕೂ ನಮ್ಮ ಜಿಲ್ಲೆಯ ಜನರನ್ನ ಪ್ರಚೋದನೆ ಮಾಡಿದ್ದೀರ. ನಮ್ಮ ಜಿಲ್ಲೆಯ ಯುವಕರನ್ನ ಅವರು ಇಂಥ ವಿಚಾರದಲ್ಲಿ ಯಾವತ್ತೂ ಯಾರೂ ಕೈ ಹಾಕ್ತಾ ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಯುವಕರ ಬದುಕಿನಲ್ಲಿ ಆಟ ಆಡ್ತಾ ಇದ್ದೀರ. ಅನೇಕ ಸಿದ್ದರಾಮಯ್ಯನವರ ಫ್ಲೆಕ್ಸಿಗೆ ಕಲ್ಲೊಡೆಯೋದು, ಶಾಸಕರ ಫ್ಲೆಕ್ಸಿಗೆ ಕಲ್ಲೊಡೆಯೋದು, ಫ್ಲೆಕ್ಸನ್ನು ಕಿತ್ತಾಕೋದು, ಇದಾ ನಿಮ್ಮ ಕೆಲಸ? ಒಂದು ಕುರುಬ ಸಮಾಜದ ಹಾಟ್ಲ ಹತ್ರ ಹೋಗಿ ಕಲ್ಲೊಡೆಯೋದು, ಸರ್ಕಾರಿ ಬಸ್ಗೆ ಕಲ್ಲೊಡೆಯೋದು ನಿಮ್ಮ ನೇತೃತ್ವದಲ್ಲಿ ಇದಾ? ನೀವು ಡೆಮಾಕ್ರಸಿನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿ ಇದಾ ನೀವು ಗೌರವ ಕೊಡ್ತಕ್ಕಂಥದ್ದು ವ್ಯವಸ್ಥೆಗೆ? ನೀವು ಹಂಗಾದ್ರೆ ಏನು ನಿಮ್ಮ ಕರ್ತವ್ಯ? ನೀವು ಯಾವ ಉದ್ದೇಶದಿಂದ ನಿನ್ನೆ ಮೊನ್ನೆ ಮಂಡ್ಯಕ್ಕೆ ಬಂದಿದ್ರಿ? ನಾವು ಸೋತಿರ್ಲಿಲ್ವಾ? ಇಲ್ಲಿದ್ದವರೆಲ್ಲ ಸೋತು 30, 20, 50 ಸಾವಿರದಲ್ಲಿ 5 ವರ್ಷ ನಿಮ್ಮಂಗೆ ಆಡಿದ್ವಾ? ಗಂಭೀರವಾಗಿ ಈ ಜಿಲ್ಲೆ ಒಳಗಡೆ ನಿಮ್ಮ ಶಾಸಕರು ಮಾಡಿದಂಥ ಕೆಲಸವನ್ನು ನೋಡಿಕೊಂಡು ನಾವು ಗಂಭೀರವಾಗಿರಲಿಲ್ವಾ? ನಿಮಗೆ ಗೆದ್ದ ಒಂದು ದಿವಸದಿಂದ ಇಲ್ಲಿ 8 ತಿಂಗಳಾಗಿಲ್ಲ, ಇಲ್ಲಿವರೆಗೂ ನಿಮ್ಮ ಕೈಲಿ ತಡೆಯೋಕ್ಕಾಗಿಲ್ವಲ್ಲ? ನೀವು 5 ವರ್ಷ ನಿಮ್ಮ ಕೈಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತಾ? ನಾವು 5 ವರ್ಷ ಕಾಲ ಕಳೆದಿಲ್ವಾ ನಿಮ್ಮನ್ನು ನೋಡ್ಕೊಂಡು? ಈ ಜಿಲ್ಲೆನಲ್ಲಿ ಆ 5 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಿದೆ ನಿಮಗೆ? ಯಾವುದಾದ್ರು ಒಂದು ಕೊಡುಗೆನ 5 ವರ್ಷದಲ್ಲಿ ನಾವು ಇಂಥದ್ದನ್ನ ಕೊಟ್ಟಿದ್ದೀವಿ ಅಂತೇಳಿ? ನ್ಯಾಷನಲ್ ಹೈವೇಲಿ ನಡೆದಂಥ ಅವಾಂತರದ ಬಗ್ಗೆ ನೀವು ಮಧ್ಯಪ್ರವೇಶ ಮಾಡಲಿಲ್ಲ. ಅಷ್ಟೊಂದು ಆಕ್ಸಿಡೆಂಟ್